ಅಲ್ಲ ಗಾಡಿ ನೋಡಿ ಯಾವ ಥರ ವೆಹಿಕಲಲ್ಲಿ ಹೊಡೆದಿದ್ದಾನೆ ಫುಲ್ಲು. ಹೌದಾ ಟ್ಯಾಂಕ್ ಇವಾಗ ನೀವು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಇವಾಗ ಇನ್ನೂ ಯಾವ ವೆಹಿಕಲ್ ಬಂದಿಲ್ಲ. ಫಸ್ಟು ಸಿಟಿ ಬಿಟ್ಟು ಹೊರಗಡೆ ಬರುವ ಅಂತ. ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ ಗುರು? ನಾನಂದ್ರು ಸಖತ್ತಾಗಿದ್ದೀನಿ. ಅಯ್ಯೋ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವಾಗ ನಾನು ಟ್ರಾವೆಲ್ ಮಾಡಬೇಕು, ಕಾಸಿಲ್ಲ ನನ್ನ ಹತ್ರ. ಅದ್ರಾಗ ಬೇರೆ ನಾನು ವೆಹಿಕಲ್ಗೆ ಕೈ ಅನ್ಬೇಕು. ಯಾವ ವೆಹಿಕಲ್ ಅಂದರೆ ಕಾರು ಇಲ್ಲ ಬೈಕ್ ಮತ್ತು ಲಾರಿ ಗೊತ್ತಿಲ್ಲ, ಇದರಲ್ಲಿ ಯಾವ ಸಿಗುತ್ತೋ ಅದರಲ್ಲಿ ಹತ್ಕೊಂಡು ರೀಚ್ ಆಗಬೇಕು. ಇದೇ ಇವತ್ತಿನ ಟಾಸ್ಕು. ನೋಡುವ ಯಾರು ಒಳ್ಳೆಯವರು, ಯಾರು ಕೊಡ್ತಾರೆ ಯಾರು ಕೊಡಲ್ಲ. ಲಿಫ್ಟು ಅಲ್ಲ ಬ್ರೋ, ಯಾರು ಡ್ರಾಪ್ ಕೊಡ್ತಾರೆ ಯಾರು ಡ್ರಾಪ್ ಕೊಡಲ್ಲ ಅಂತ ನನಗೆ ಗೊತ್ತಿಲ್ಲ. ಕೈ ಏನೋ ಧರ್ಮ ನಾನು ಮಾಡ್ತೀನಿ. ಇಲ್ಲ ಅಂದರೆ ಬೈವಾಕ್ ಮಾತ್ರ ಹೋದ್ರೂ ಹೋಗ್ತೀನಿ, ಪರವಾಗಿಲ್ಲ. ನೋಡುವ, ಹಿಂದೆ ವೆಹಿಕಲ್ಸ್ ಬರ್ತಿದೆ, ಕಾರ್ ಬರ್ತಿದೆ, ಗಾಡಿ ಬರ್ತಿದೆ, ಎಲ್ಲ ಬರ್ತಿದೆ. ಇವಾಗ ನನಗೆ ಬೇಕಾಗಿರೋ ಚಾಲೆಂಜು ಬಸ್ ಮಾತ್ರ ಅಲ್ಲ, ಬಸ್ಸಲ್ಲಿ ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ಬಿಡ್ತಾರೆ. ವೆಹಿಕಲ್ ಹಾಕಬೇಕು, ಕಾರು ಇಲ್ಲ ಬೈಕ್ ಇಲ್ಲ ಲಾರಿ, ಇವೆರದ್ರಲ್ಲಿ ಯಾವುದಾದ್ರೂ ಹೋದರೂ ಓಕೆ. ಯಾವುದಕ್ಕಾದ್ರೂ ಈಗ ಫಸ್ಟು ಕೈ ಅನ್ನುವ ಯಾವ ಬರ್ತಾವ ನೋಡುವ. ಬನ್ನಿ, ಕೈ ಅಂತಿದ್ದೀನಿ, ಸಿಗುತ್ತಾ? ಇಲ್ಲ, ಅಣ್ಣ ತರಲಿಲ್ಲ, ಹೋದ ಫುಲ್ಲು ಜೋರದ ಅದೆಲ್ಲ ತರಲಿಲ್ಲ, ಅಣ್ಣ ಹೋದ. ಆ ಕಾರ್ ಅಂತೂ ತರೋದು ಫುಲ್ ರಶ್ ಇದೆ. ಅದು ಸಾಧ್ಯ ಇಲ್ಲ ಅನ್ಕೊತೀನಿ ನಾನು. ಇದು ನಮ್ಮ ಕರ್ಮ. ನೋಡುವ, ಒಂದೇ ಕಡೆಗೆ ಪ್ರಯತ್ನ ಪಡ್ಬಾರ್ದಲ್ವ, ಹಂಗಾಗಿ ಪ್ರಯತ್ನಕ್ಕಿಂತೂ ಪ್ರತಿಫಲ ಕಮ್ಮಿ. ಹೋದ, ಅಣ್ಣ ತರುಪ್ತಿದ್ನೇನೋ, ನಾನು ಕೈ ಅನ್ನಲಿಲ್ಲ ನಿಜವಾಗ್ಲೂ. ನೆಕ್ಸ್ಟು ಯಾವುದಾದ್ರೂ ವೆಹಿಕಲ್ ಬಂದರೆ ತರ್ಬುವ. ಇದೆಲ್ಲ ಲಾರಿ ಆಗಲ್ಲ, ಈ ಟ್ಯಾಂಕರ್ ಇದು ಟ್ಯಾಂಕರ್ ಅಲ್ಲ. ವೆಹಿಕಲ್ಸ್ ಎಲ್ಲ ಬರ್ತಿದೆ, ಇದೆಲ್ಲ ಆಗಲ್ಲ. ಟ್ರಾವೆಲ್ ಏಜೆನ್ಸಿ ಆಗ್ಬೇಕು ನಾವು, ಆದರೆ ಹಂಗಂದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಫಸ್ಟ್ನೇ ಜಾಸ್ತಿ ಏನಿಲ್ಲ, ಒಂದು 5 ಕಿಲೋಮೀಟ್ರ್ ಇಲ್ಲಾಂದರೆ 6 ಕಿಲೋಮೀಟ್ರ್ ಮಾತ್ರ ನಾನು ಅಷ್ಟೇ ಕೈ ಅಂತೀನಿ. ಜಾಸ್ತಿ ಲಾಂಗ್ ಎಲ್ಲ ಹೋಗಲ್ಲ. ಮತ್ತೆ ಹೋಗ್ಬೇಕು ಹೋದರೆ ಅಣ್ಣ ಬರ್ತಿದ್ದೇನೆ. ಕಾರ್ ಅಂತೂ ಆಗಲ್ಲ ಅನಿಸುತ್ತೆ. ಅವೆಲ್ಲ ತರವಲ್ಲ ಗುರು, ಆಟೋ ತರ್ಬೋದು ಅಷ್ಟೇ. ಆಟೋ ತರ್ಬೋದು, ಆಟೋದಲ್ಲಿ ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಓಕೆ, ವೆಹಿಕಲ್ಸ್ ಆಗಬೇಕು, ಗಾಡಿ ಆಗಬೇಕು. ಇಲ್ಲ ಅಂದರೆ ಲಾರಿ ಗೀರಿ ಅವು ಯಾವ ದೊಡ್ಡವು ಆಗಬೇಕು. ಒಟ್ಟು ಆಟೋ ಮಾತ್ರ ಆಗಬಾರ್ದು. ಆಟೋದಲ್ಲಿ ಬಸ್ಸಲ್ಲಿ ಆದರೆ ದುಡ್ಡು ಕೊಟ್ಟರೆ ಹೋಗ್ಬಿಡ್ತೀವಲ್ವ, ಇದು ಫ್ಯಾಕ್ಟಬಲ್ಲು. ಇಲ್ಲೊಂದು ಟರ್ನಿಂಗ್ ಇದೆ, ಫಸ್ಟ್ ಆ ಟರ್ನಿಂಗ್ನ ತಿರ್ಸ್ಕೊಂಬಿಡುವ, ಆಮೇಲೆ ಆ ಕಡೆ ಲಿಫ್ಟ್ ಕೇಳುವ, ಯಾರ ಕೊಡ್ತಾರೋ ಏನೋ. ನೋಡಿದ್ರಲ್ಲ, ಇದು ನಟರಾಜ ಸರ್ವಿಸ್. ಯಾವ ವೆಹಿಕಲ್ ಕೂಡ ಬರ್ತಿಲ್ಲ ಇನ್ನು ಯಾವಾಗ ಬರುತ್ತೋ ನಮ್ಮ ವೆಹಿಕಲ್ ಜೊತೆಗೆ ಗೊತ್ತಿಲ್ಲ. ಯಾವಾಗ ಬರುತ್ತೋ. ಕ್ಯಾಮ್ರಾ ನೋಡಾದ್ರೂ ನಿಲ್ಲಿಸ್ಬೇಕಲ್ವ, ಅದಕ್ಕಾದ್ರೂ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ. ಅದು ಏನದಕ್ಕೆ, ಅದಕ್ಕೊಂದು ಸ್ವಲ್ಪ ಮರ್ಯಾದೆ ಆದರೂ ಬೇಡವಾ? ಯಾವುದಾದ್ರೂ ವೆಹಿಕಲ್ ಬಂದರೆ ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಅಂತ ಆದರೂ ಒಂದು ಸ್ವಲ್ಪ ಕನ್ಸರ್ನಿಗಾದ್ರೆ ಯಾವುದಾದ್ರೂ ವೆಹಿಕಲ್ ತರಿಸ್ಕೋಬೇಕು. ಅಣ್ಣ ಸ್ಪೀಡ್ ಇದ್ದಾನೆ, ಕೆಲಸ ಆಗಲ್ಲ, ಕೈ ಅಂದರೆ ಹೋಯ್ತು ಗಾಡಿ. ಇಲ್ಲಿ ಯಾವಿಲ್ಲ, ಟೂ ರೈಡಿಂಗ್ ಇದೆ. ಅವನು ಅಷ್ಟು ಸ್ಪೀಡಲ್ಲಿ ಹೋಗಿ ನಿಲ್ಸೋಕೆ ಆಗಲ್ಲ, ನನಗೆ ಗೊತ್ತು ಗಾಡಿ ಅದು. ಇನ್ನು ಯಾವುದೋ ಕಿಣಿ ಅಂತೈತೆ. ನೀವು ಎಲ್ಲಿಗೆ ಹೋಗ್ತಾರೋ ದೇವ್ರಿಗೆ ಗೊತ್ತು. ಇನ್ನು ಯಾವುದೂ ಇಲ್ಲ ಗುರು. ಅಯ್ಯೋ ದೇವರೇ ಪರಮಾತ್ಮ, ವೆಹಿಕಲ್ಸ್ ಯಾವಿಲ್ಲ ಗೊತ್ತು ನನಗೆ. ಇವತ್ತು ಪಕ್ಕ ನಟರಾಜ ಸರ್ವಿಸೇ. ಈ ಚಾಲೆಂಜ್ ನನ್ನ ಕೈಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ವೆಹಿಕಲ್ಸ್ ಕೈ ಯಾರು ಬಂದರೆ ಜಿಗಿಣಿ ಇಲ್ಲೇ ಅಣ್ಣ, ಎಲ್ಲಿಗೆ ಹೋಗ್ತೆ ಅಲ್ಲಿ ಬಿಡೋಣ ಲಾಸ್ಟ್.
ನೆನ್ನೆನೇ ಡ್ರಾಪ್ ಮಾಡಿದ್ದು. ಈಗ ಸದ್ಯ ನಮ್ಮಿಂದ ಮತ್ತೆ ಇಲ್ಲಿಂದ ನಟರಾಜ ಸರ್ವಿಸ್ ಹೋಗಿ ಅಂತಾರೆ. ಇಲ್ಲಿಂದ ಲಿಫ್ಟ್ ಕೇಳಿದರೆ ಕೊಡಲ್ಲ, ಮತ್ತು ನಾವು ವಾಪಸ್ ಹೋಗ್ಬೇಕು ಅಲ್ಲಿಗೆ. ಇಲ್ಲಿಂದ ಅಂದರೆ ಮತ್ತೆ ಆ ಟೌನಿಗೆ ಹೋಗುವ, ಆ ಟೌನಿಂದ ಲಿಫ್ಟ್ ಕೇಳುವ, ಇಲ್ಲಿಂದ ಬೇಡ. ಮತ್ತು ಜಾಸ್ತಿ ಆಗಿಬಿಡುತ್ತೆ ಇಲ್ಲಿಂದ ಕೇಳಿದ್ರೆ, ಬಿಗ್ ಪ್ರೆಜರ್ಗೆ ಜಾಸ್ತಿ ಆಗಿಬಿಡುತ್ತೆ. ಬನ್ನಿ, ಇವಾಗ ನೀವು ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಬೈ ವಾಕ್ ಇನ್ನೂ ಯಾವ ವೆಹಿಕಲ್ ಬಂದಿಲ್ಲ. ಫಸ್ಟು ಸಿಟಿ ಬಿಟ್ಟು ಹೊರಗಡೆ ಬರುವ ಅಂತ, ಅದಕ್ಕೆ ಒಂದು ಊರಿದೆ, ಆ ಊರು ಬಿಟ್ಟು ಹೊರಗಡೆ ಬರ್ತಿದ್ದೀನಿ. ಕಾರ್ ಅಂದರೂ ದೇವ್ರಾಣಗೂ ಹೇಳ್ತೀನಲ್ವ, ದೇವ್ರಾಣಗೂ ಕಾರ್ ಅಂದರೂ ನಿಲ್ಸೋದೇ ಇಲ್ಲ. ನೀನು ಡ್ರಾಪ್ ಕೇಳೋಕ್ಕೆ ಹೋಗ್ಬಾರ್ದು. ಅವು ಕಾರ್ಗಳು ಮಾತ್ರ ಐತಲ್ಲ, ಎಲ್ಲರೂ ಫುಲ್ ಇರ್ತಾರೆ ಗುರು. ನೀ ಕುತ್ಕೊಳಕ್ಕೆ ಅವ್ರಿಗೆ ಸೀಟ್ ಇಲ್ಲ ಅಂದರೆ ಇನ್ನೇ ನಾವು ಲಿಫ್ಟ್ ಕೇಳಿದ್ರೆ ಕೊಡ್ತಾರೆ ಅವ್ರು ನಮಗೆ. ಅದು ನನಗೆ ಅನುಭವ ಆಯಿತು. ಕಾರ್ ವೆಹಿಕಲ್ ಇದೆ, ನೀವು ಯಾವ ಬೈಕ್ ಇಲ್ಲ. ಬೈಕಲ್ಲಿ ಕೊಟ್ಟರೆ ಕೊಡಬೇಕು, ಅಷ್ಟು ಬಿಟ್ಟರೆ ನಮಗೆ ಯಾವುದಕ್ಕೂ ಚಾನ್ಸೇ ಇಲ್ಲ ಅಂದ್ಕೊಂಬಿಡಿ ಕೊಡೋಕ್ಕೆ. ನನಗೆ ಗೊತ್ತಿರೋ ಮಟ್ಟಿಗೆ ಅಂತೂ ಇಂತೂ ಒಬ್ಬರೇ ಡ್ರಾಪ್ ಕೊಟ್ಟಿದ್ರು, ಅಲ್ಲಿಂದ ಕರ್ಕೊಂಬಂದು ನಾನು ಅನ್ಕೊಂಡೆ ಅಲ್ಲಿಂದ ಏನು ಬರೋದು ಲೇಟ್ ಆಗುತ್ತೆ ಅಂತ. ಇಲ್ಲ, ವೆಹಿಕಲ್ ಬರುತ್ತಿದೆ, ಆಟೋ ಬೇಡ ಅಲ್ಲ, ಬರ್ತಿದೆ. ವೆಹಿಕಲ್ಸ್ಗೇನು ಕಮ್ಮಿ ಇಲ್ಲ, ವೆಹಿಕಲ್ಸ್ ಬರ್ತಿದೆ. ಈಗ ಬೈಕಲ್ಲಿ ಯಾವುದಾದ್ರೂ ಚೂಸ್ ಮಾಡವ. ಬೈಕ್ ಯಾವ ಬರ್ತಿಲ್ಲ, ಜಾಸ್ತಿ ಬರೀ ಬಸ್ಸೇ ಬರ್ತಿರೋದು. ಲಾರಿ ಬಸ್ಸು ಅಷ್ಟೇ. ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಜನ ನಿಂತ್ಕೊಂಡಿದ್ದಾರಲ್ಲ, ಟ್ಯಾಂಕಿ ಪಲ್ಟಿ ಆಗಿದೆ, ನೀರಿನ ಟ್ಯಾಂಕಿ ಕಾಣಿಸ್ತಿಲ್ವಾ? ಕಾಣಿಸ್ತಿದೆ ನೋಡಿ. ಏನೋ ಜಗಳ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಬರ್ತಿದೆ. ಇಲ್ಲಿ ನೋಡಿ, ಟ್ಯಾಂಕಿಗಳು ಪಲ್ಟಿ ಆಗಿರೋದು ಇದೆ. ಟ್ಯಾಂಕಿನ ನೀರಿನ ಟ್ಯಾಂಕಿ ಪಲ್ಟಾಗಿದೆ ನೋಡಿ. ನೀರು ಗುರು, ಅದೇನು ಪೆಟ್ರೋಲ್ ಅಲ್ಲ, ಗಾಡಿ ನೋಡಿ ಯಾವ ಥರ ವೆಹಿಕಲಲ್ಲಿ ಹೊಡೆದಿದ್ದಾನೆ ಫುಲ್ಲು. ಹೌದಾ, ಟ್ಯಾಂಕಿನೇ ಕಿತ್ಕೊಂಡು ಹೋಗಿದೆ ಮೇಲೆ. ನೋಡಿದ್ರಲ್ವಾ ಟ್ಯಾಕ್ರಿ ಯಾವ ಥರ ಪಲ್ಟಿ ಆಗಿದೆ ಅಂತ. ಟ್ಯಾಕ್ರಿ ಜೊತೆಗೆ ಟ್ಯಾಂಕರ್ ಆಗಿದೆ. ಟ್ಯಾಕ್ರಿ ಎರಡ್ಗಾಲೆ ಮೇಲೆ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ ಅದು. ಆ ಗಾಡಿ ಅಷ್ಟು ಬರೀ ಎಕ್ಸ್ಪೀರಿಯನ್ಸ್ ಇರೋರೇ ಹೊಡೆದಿರೋದು ನನ್ನ ಪ್ರಕಾರ. ನನಗೆ ಗೊತ್ತು, ಅದನ್ನು ಹೊಡಿಬೇಕಂದ್ರೆ ಸುಮ್ಮನೆ ಅಲ್ಲ ಆ ಗಾಡಿನ. ಹಾಗಾಗಿ ಆ ಥರ ಹೊಡೆದಿದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಸಲಾಮು. ಯಾಕಂದರೆ ಯಾರಿಗೂ ಏನಾಗಿಲ್ಲ, ಟ್ಯಾಂಕಿ ಒಂದೇ ಅಲ್ವಾ ಫಾಲ್ಟ್ ಆಗಿರೋದು. ಹಂಗಾಗಿ ನೋಡಿ ಬಂದೇ ಬಿಟ್ಟೆ, ಆದರೆ ಯಾವ ವೆಹಿಕಲ್ಲು ಬರ್ತಿಲ್ಲ. ಈ ರೋಡಲ್ಲಿ ಸಿಗೋಲ್ಲ, ನಾವು ಹೋದರೆ ಮೇನ್ ರೋಡಲ್ಲಿ ಹೋಗಬೇಕು. ಮೇನ್ ರೋಡಲ್ಲಿ ಹೋದರೆ ಸಿಗುತ್ತೆ. ಇವಾಗ ನಟರಾಜ ಸರ್ವಿಸ್ ಅಷ್ಟೇ. ಹಿಂಗಲ್ಲೇ ಬರ್ತಿಲ್ಲ ಕೈ ಅನ್ನೋಕ್ಕೆ ಕರ್ಮ. ಅಯ್ಯೋ, ತಾತಾಗೆ ಕೈ ಅನ್ಬೇಕಿತ್ತೇನಪ್ಪ ಗಾಡಿ ನೋಡಿ. ಎಲ್ಲ ವೆಹಿಕಲ್ ಟೂ ಬರ್ತಿದ್ದಾರೆ. ಮುಗಿದ ಕತೆ ನಂದು. ಖತಮ್ ಹೋಗಯ್ಯ ಬಾಯ್, ಖತಮ್ ಹೋಗಯ್ಯ. ಕಪಲ್ಸ್ ಬಿಟ್ಟರೆ ಗಾಡಿ ಇನ್ಯಾವುದೂ ಬರಲ್ಲ. ನಿಮ್ಗೆ ವೆಹಿಕಲ್ಸ್ ಬೇಕು ಅಂದರೆ ದರಿದ್ರಕ್ಕಾದರೂ ಒಂದು ವೆಹಿಕಲ್ ಸಿಗೋಲ್ಲ ಅಂದ್ಕೊಂಬಿಡಿ. ಇದು ಮಾತ್ರ ಸತ್ಯ. ಲಾಂಗ್ ಟೈಮಲ್ಲಿ ಬೇಕಾದರೆ ಎಲ್ಲಾದರೂ ಕೈ ಅನ್ಬೋದೇನೋ. ಸಿಟಿ ಸೆಂಟ್ರಲ್ಲಿ, ಸಿಟಿ ಮಧ್ಯದಲ್ಲಿ ಅಕ್ಕಪಕ್ಕ ರೋಡಲ್ಲಿದ್ದರೆ ಸೊತ್ತರೂ ತರಬಲ್ಲ. ಕೇಳೋಕ್ಕೆ ಹೋಗ್ಬಿಡಿ ಬೆಂಗಳೂರಲ್ಲಿ, ಅದು ಮಾತ್ರ 100% ಶೋರ್. ಖಾಲಿ ಹೋಯ್ತಿದ್ರು ತರಬಲ್ಲ, ಖಾಲಿ ಹೋಯ್ತಿದ್ರು ಅಂದ್ರೂ ತರಬಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಮೇನ್ ರೋಡಲ್ಲಿ ಬಿಟ್ಟು ಹೊರಗಡೆ ನೀವು ಬಂದರೆ ಮಾತ್ರ. ಅದನ್ನ ಬಿಟ್ಟು ಸೆಂಟ್ರ್ ಪಾಯಿಂಟಲ್ಲಿ ಯಾವಾರ ಕೈ ಅಂತೀರಾ ಅಂದರೆ ದೇವ್ರಣ್ಣ ಗಾಡಿನೇ ಸಿಗೋಲ್ಲ ಅಂದ್ಕೊಂಬಿಡಿ. ಸೈಕ್ ಆಗ್ಬಿಡ್ತೀರ ಒಂದೆರಡು ಟೈಮು. ವೇಸ್ಟ್. ಇಲ್ಲಿ ಸೆಂಟ್ರ್ ಪಾಯಿಂಟಲ್ವ ಅಕ್ಕಪಕ್ಕ ಇಲ್ಲೆಲ್ಲ ತರಬಿದ್ರೆ ಮುಗಿದವ್ರ ಕತೆ ನೋಡಿ. ಯಾವ ವೆಹಿಕಲ್ಲೇ ಬರ್ತಿದ್ದಾವಂತನಾ, ವೆಹಿಕಲ್ಸ್ ಏನು ಜಗ್ಗಿ ಬರ್ತಿದ್ದವು. ಕೈ ಯಾರು ಅಂತಿದ್ದಾರೆ ಈಗ? ಕೈ ಯಾರು ಅಂತಿಲ್ಲಲ್ಲ. ನಾನು ಕೈ ಯಾಕೆ ಅಂತಿಲ್ಲ ಅಂದರೆ ತರಬಲ್ಲ ಅಂತಾನೆ. ಅದಕ್ಕೆ ಫಸ್ಟು ಸಿಟಿ ಬಿಟ್ಟು ಆ ಕಡೆ ಹೋಗುವ. Approximately 10 hours later. ನೋಡ್ತಿದ್ರ ಆಲ್ಮೋಸ್ಟ್ ನಾನು ರೀಚ್ ಆಗಿಬಿಟ್ಟೆ. ಇನ್ನೊಂದು ಹೇಳಬೇಕು, ಟ್ರಾವೆಲ್ ಎಷ್ಟಾಯಿತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.